ಪಡುತ್ತಾಳೆ. ಏನೋ ದಾರಿ ತೋರದ ಹೆಲೆನ್ ಬಡತನದಿಂದ ಹೊರಬರಲು ಮುಂದೇನು ಮಾಡುತ್ತಾಳೆ ಎಂಬುದನ್ನು ನೀವೇ ನೋಡಿ. ಈ ಕಿರು ನಾಟಕದ ಮುಖಾಂತರ ಹೊಲಿಗೆಯ ಹಾದಿ ಬದುಕಿನ ಏನಿ. ಅಮ್ಮ, ಏನಾಯ್ತು ಮಕ್ಕಳೇ? ನನಗೆ ಪಿಯುಸಿ ಆದ ಮೇಲೆ ಇಂಜಿನಿಯರಿಂಗ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ನನಗೆ ಓದಿಸ್ತೀಯ ಅಮ್ಮ? ಅಮ್ಮ, ನನಗೂ ಮುಂದಕ್ಕೆ ಓದ್ಬೇಕಂತ ತುಂಬಾ ಆಸೆ ಉಂಟಮ್ಮ. ದೇವರೇ, ಇಷ್ಟರ ತನಕ ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುತ್ತಾ ಬಂದೆ. ಇಷ್ಟರವರೆಗೆ ಯಾರಲ್ಲಿ ಸಾಲ ಮಾಡಿ ಓದಿಸಿದೆ. ದೇವರೇ, ಒಂದು ಕೆಲಸವೂ ಇಲ್ಲ. ಏನು ಮಾಡಲಿ, ನೀನೇ ದಾರಿ ತೋರಿಸು. ಹೇಗಿದ್ದೀರಾ? ಮುಖ ನೋಡುವಾಗ ತುಂಬಾ ಬೇಜಾರದಲ್ಲಿ ಇದ್ದಾಗೆ ಕಾಣುತ್ತದೆ. ಏನು ವಿಷಯ? ಏನಾಯ್ತು? ಶಾಂತಿ, ಏನಂತ ಹೇಳಲಿ ನನ್ನ ಕಷ್ಟ. ಮಕ್ಕಳು ದೊಡ್ಡವರಾಗುತ್ತಾ ಬಂದಂತೆ ತಲೆಬಿಸಿ ಜಾಸ್ತಿ. ಅವರು ಇನ್ನೂ ಸಹ ಓದಬೇಕಂತ ಹಠ ಮಾಡ್ತಿದ್ದಾರೆ. ಇಷ್ಟರ ತನಕ ಏನೋ ಅಲ್ಲಿ ಇಲ್ಲಿ ಸಾಲ ಮಾಡಿ ಓದಿಸಿದೆ. ಯಾವ ಕೆಲಸವೂ ಗೊತ್ತಿಲ್ಲ. ನನಗೆ ವಿದ್ಯಾಭ್ಯಾಸವೂ ಇಲ್ಲ. ಬೀಡಿ ಕಟ್ಟಲು ಸಹ ಗೊತ್ತಿಲ್ಲ. ಏನು ಮಾಡುವುದೆಂದು ತೋಚುವುದಿಲ್ಲ. ಎಲೆನ್ ಬಾಯ್, ಯಾಕೆ ಮಾಡ್ತೀರಿ? ಬೇಜಾರ ಮಾಡಬೇಡಿ. ನಿಮಗೆ ಗೊತ್ತಾ, ಫಾದರ್ ರೊನಾಲ್ಡ್ ರವರು ಸ್ವ ಉದ್ಯೋಗಕ್ಕಾಗಿ ಹಲವಾರು ತರಬೇತಿಗಳನ್ನು ನೀಡುತ್ತಿದ್ದಾರೆ. ಅದರಲ್ಲಿ ಉಚಿತವಾಗಿ ಹೊಲಿಗೆ ತರಬೇತಿಯು ಒಂದು. ನೀವು ಯಾಕೆ ಒಮ್ಮೆ ಅವರನ್ನು ಭೇಟಿಯಾಗಬಾರದು? ಓಹೋ, ಹೌದಾ? ಒಳ್ಳೆಯ ವಿಷಯ. ಹಾಗಾದರೆ ನಾನು ಇವತ್ತೇ ಅವರನ್ನು ಭೇಟಿ ಆಗ್ತೇನೆ. ಆಯ್ತು ಎಲೆನ್ ಬಾಯ್, ನಾನಿನ್ನು ಬರ್ತೇನೆ. ಒಳ್ಳೆಯದಾಗಲಿ ನಿಮಗೆ. ಮಕ್ಕಳೇ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ನೀವು ಚೆನ್ನಾಗಿ ಓದಿಕೊಳ್ಳಿ. ಆಯ್ತಮ್ಮ. ಏನು ವಿಷಯ? ಫಾದರ್, ನಾನು ದೂರದ ಕಲ್ಕುಂಜಿ ಊರಿನಿಂದ ಬಂದಿದ್ದೇನೆ. ನನಗೆ 2 ಹೆಣ್ಣು ಮಕ್ಕಳು. ಅವರನ್ನು ಚೆನ್ನಾಗಿ ಓದಿಸಬೇಕಂತ ನನ್ನ ಕನಸು. ಆದರೂ ಇಷ್ಟ ತನಕ ನನಗೆ ಹೊರಗೆ ಹೋಗಿ ದುಡಿಯಲು ವಿದ್ಯಾಭ್ಯಾಸ ಗೊತ್ತಿಲ್ಲ. ಫಾದರ್, ನೀವು ಧರ್ಮಾತ್ಮಕವಾಗಿ ಹೊಲಿಗೆ ತರಬೇತಿಯನ್ನು ಕಲಿಸ್ತೀರೆಂದು ಕೇಳಿ ತಿಳಿದಿದ್ದೇನೆ. ನೋಡಮ್ಮ, ನಮ್ಮದು ಸಮನ್ವಯ ಸಂಸ್ಥೆ ಅಂತ ಹೇಳಿ ನಾವು ಹಲವು ತರಬೇತಿಗಳನ್ನು ಮಹಿಳೆಯರಿಗಾಗಿ ಉಚಿತವಾಗಿ ನೀಡುತ್ತಿದ್ದೇವೆ. ಅದರಲ್ಲಿ ಹೊಲಿಗೆ ತರಬೇತಿಯು ಒಂದು. ಇಷ್ಟರವರೆಗೆ 666 ಮಂದಿ ಈ ತರಬೇತಿಯನ್ನು ಪಡೆದು ಉತ್ತಮ ಜೀವನವನ್ನು ನಡೆಸುತ್ತಿದ್ದಾರೆ. ನೀವು ಕೂಡ ಈ ತರಬೇತಿಗೆ ಸೇರಬಹುದಲ್ಲವೇ? ಫಾದರ್, ನನಗೆ ಇಷ್ಟು ಪ್ರಾಯ ಆಯಿತು. ಈ ಪ್ರಾಯದಲ್ಲಿ ನನಗೆ ಕಲಿಯಬಹುದಾ? ನೋಡು ಮಗಳೇ, ಕಲಿಕೆಗೆ ಪ್ರಾಯವಿಲ್ಲ. ಕಲಿಯುವ ಆಸಕ್ತಿ, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ನಿಮಗೆ ಕಲಿಯುವ ಛಲ ಇದ್ದರೆ ಸಾಕು, ನೀವು ಕಲಿಯಬಹುದು. ಆಯಿತು, ನಿಮ್ಮ ಈ ಮಾತುಗಳಿಂದ ನನಗೆ ಉತ್ಸಾಹ ಬರ್ತಿದೆ. ನಾನು ಚೆನ್ನಾಗಿ ಕಲಿತು ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತೇನೆ. ಆಯ್ತು, ಹೋಗಿ ಬನ್ನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕುಳಿತುಕೊಳ್ಳಿ. ನಾನು ಹೊರಗಿನಿಂದ ಬರುವಾಗಲೇ ಗಮನಿಸಿದೆ, ನೀವು ಕ್ರಮಬದ್ಧವಾಗಿದ್ದ ಚಪ್ಪಲಿಗಳು, ನಿಮ್ಮಲ್ಲಿ ಕಂಡಂತ ಶಿಸ್ತು ನನಗೆ ಸಂತೋಷವಾಯಿತು. ಈ ಹಿಂದೆ ನಿಮಗೆ ತಿಳಿಸಿದಂತೆ ಇನ್ನು ಮುಂದೆ ಏನು ಕಲಿಯುತ್ತೀರಿ ತರಬೇತಿಯ ಜೊತೆಗೆ ಎಂಬುದನ್ನು ಈಗ ಶಿಕ್ಷಕಿ ನಿಮಗೆ ತಿಳಿಸುತ್ತಾರೆ. ಆಯ್ತು, ನಾನಿನ್ನು ಹೊರಡ್ತೇನೆ. ನೋಡಿ, ಇವತ್ತು ನೀವೆಲ್ಲ ಈ ಹೊಲಿಗೆ ತರಬೇತಿಗೆ ಬಂದಿದ್ದೀರಾ. ಆದರೆ ನಿಮ್ಮ ಉತ್ಸಾಹ ನೋಡುವಾಗ ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ಈ ಉತ್ಸಾಹ ನಿಮ್ಮಲ್ಲಿ ಕಡೆ ತನಕ ಇದೇ ರೀತಿ ಇರಬೇಕು. ಆದರೆ ಕೆಲವು ವಿಷಯಗಳನ್ನು ನಾನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಇಲ್ಲಿ ಹೊಲಿಗೆ ತರಬೇತಿ ಮಾತ್ರವಲ್ಲದೆ ಜೀವನದ ಮೌಲ್ಯಗಳನ್ನು, ಶಿಸ್ತು, ಸಹನೆ, ಒಬ್ಬರಿಗೊಬ್ಬರು ಗೌರವ ಕೊಡುವುದನ್ನು
ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗುವುದನ್ನು ನೀವು ಕಲಿಯಬೇಕಾಗುತ್ತದೆ. ಈ ಸೂಜಿಗೆ ಮೂಲ ಹಾಕುವುದು, ಅಳತೆ ತೆಗೆಯುವುದು ನಂಗಂತೂ ಆಗಲ್ಲ ಮೇಡಮ್. ನಾನು ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊಳ್ತೇನೆ. 1 ಇಂಚು ಅಳತೆ ಆಚೆ ಈಚೆ ಆದ್ರೂ ಬಟ್ಟೆನೇ ವೇಸ್ಟ್ ಆಗ್ತದೆ. ನಂಗೆ ಈ ಕೆಲಸವೇ ಬೇಡ ಮೇಡಮ್. ನೋಡಿ ಮಮತಾ ಅವರೇ, ನೆನಪಿರಲಿ, ಬಟ್ಟೆ ಹೊಲಿಯುವುದಂದ್ರೆ ಟೈಲರಿಂಗ್ ಅಂದ್ರೆ ಬರೀ ಬಟ್ಟೆ ಹೊಲಿಯುವುದು ಮಾತ್ರವಲ್ಲ. ಇದು ಒಂದು ಸಂಯಮದ ಕಲೆ. ನಾವು ಪ್ರಪಂಚದಲ್ಲಿ ಏನೇ ಬದಲಾದರೂ ಮನುಷ್ಯನಿಗೆ ಬಟ್ಟೆ ಬೇಕೇ ಬೇಕು. ನಾವು ಮನುಷ್ಯರ ಗೌರವವನ್ನು ಹೊಲಿಯುವರು, ಅದು ನಿಮಗೆ ನೆನಪಿರಲಿ. ಆಯ್ತು ಮೇಡಮ್, ಖಂಡಿತ ಹೊಲಿದ್ದೇನೆ, ಪ್ರಯತ್ನ ಪಡ್ತೇನೆ. ಮ್ಯಾಮ್ ಇದು ಸರಿಯಾಗಿದೆ ನೋಡಿ. ತುಂಬಾ ಚೆಂದಾಗಿದೆ ಆಯ್ತಾ. ಇದು ಸ್ವಲ್ಪ ನೀಟಾಗಿ ಹೊಲಿಬೇಕು ಆಯ್ತಾ. ಥ್ಯಾಂಕ್ ಯು ಮೇಡಮ್. ಚೆಂದಾಗಿದೆ ಆಯ್ತಾ. ಇಲ್ಲೇ ಗಮನ ಕೊಡ್ಬೇಕು ಆಯ್ತಾ. ಚೆಂದಾಗಿದೆ ಆಯ್ತಾ. ತುಂಬಾ ಚೆನ್ನಾಗಿದೆ. ನೀವು ಬಡಕುಚಿಯಲ್ಲಿ ಒಳ್ಳೆ ಟೈಲರ್ ಆಗ್ಬೇಕು ಆಯ್ತಾ. ಆಯ್ತು ಮೇಡಮ್. ಆರು ತಿಂಗಳ ನಂತರ ಹೊಲಿಗೆ ತರಬೇತಿ ಮುಗಿಯುತ್ತಾ ಬಂತು. ತರಗತಿಯನ್ನು ಬಿಡುವ ಸಮಯ. ಎಲ್ಲರೂ ದುಃಖಿತರಾಗಿರುತ್ತಾರೆ. ಗುಡ್ ಮಾರ್ನಿಂಗ್. ನಾವು ಎಷ್ಟೇ ಸಲ ಬಂದು ಕೇಳಿದರೂ ನೀವು ಯಾವಾಗಲೂ ನಿಮ್ಮ ಕುಟುಂಬದಿಂದಲೇ ನಮ್ಮ ಹೊಲಿಗೆಯ ತಪ್ಪುಗಳನ್ನು ತಿದ್ದಿ ಸರಿ ಮಾಡಿ ಸಹನೆ ಮತ್ತು ಜೀವನದ ಮೌಲ್ಯ ಏನೆಂಬುದನ್ನು ಕಲಿಸಿಕೊಟ್ಟಿದ್ದೀರಿ. ಥ್ಯಾಂಕ್ ಯು. ನಿಮ್ಮಂತ ಟೀಚರ್ ಅನ್ನು ತುಂಬಾ ಮಿಸ್ ಮಾಡ್ತೇನೆ. ತುಂಬಾ ಬೇಜಾರಾಗುತ್ತದೆ ಮ್ಯಾಮ್. ಹೌದು, ನನಗೂ ಬೇಜಾರಾಗ್ತಿದೆ. ಆದರೆ ಏನು ಮಾಡೋದು? ಕೆಲವೊಂದನ್ನು ಪಡೆಯಬೇಕಾದರೆ ಕೆಲವೊಂದನ್ನು ಕಳೆದುಕೊಳ್ಳಲೇಬೇಕಾಗ್ತದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮಿಸ್ ಯು ಆಲ್. ಬಾಯ್. ಕೆಲವು ಹೋಲಿಸಿದ್ರೆ ಕೆಲವು ಬಿಡಿಸುವುದು ಇದೇ ಕೆಲಸ ಆಯ್ತು ನನಗೆ. ನಮಸ್ತೆ ಟೈಲರ್. ನಮಸ್ತೆ ಪವಿತ್ರ ಮೇಡಮ್, ಹೇಳಿ. ನಾನೊಂದು ಸಲವಾರು ಹೊಲಿಲಿಕ್ಕಿತ್ತು. ಹೊಲಿಯುವಂತೆ ನಾನೀಗ ಗಂಟೆಯನ್ನು ಅರ್ಜೆಂಟ್ ಗೊತ್ತಿತ್ತು, ನಾಳೆ ಬರ್ಬೋದಾ? ನಾಳೆ ಆಗುದಿಲ್ಲ. ಇಷ್ಟು ರಾಶಿ ಬಟ್ಟೆ ಪೀಸ್ ಹತ್ತಿರ ಬಂದು ನಂಗೆ ಆಗುದಿಲ್ಲ. ಅಲ್ಲ, ನೀವೊಂದು ಫೇಮಸ್ ಟೈಲರ್ ಅಂತ ಹೇಳಿದ್ರು, ತುಂಬಾ ಅನುಭವ ಇದೆ ಅಂದ್ರೆ ಅರ್ಜೆಂಟ್ ಕೊಡ್ತೀರಾ ಅಂತ ಹೇಳಿದ್ರು, ಹಾಗೆ ನಾನು ನಿಮ್ಮ ಹತ್ರ ಬಂದದ್ದು. ಹೌದು, ನಾನು ಫೇಮಸ್ ಇಲ್ಲಿ ಕಟ್ಟುತ್ತೇನೆ ಮಾತ್ರ ಅರ್ಜೆಂಟ್ ಆಗುದಿಲ್ಲ. ಓ, ನಾನು ಕಟ್ಟಿದಾಗಿಲ್ಲ ಮೆಜರ್ಮೆಂಟ್ಗೆ ಏನ್ ಮಾಡೋದು? ನೋಡುವ, ಆದ್ರೆ ನಾನು ನಿಮಗೆ ಒಂದು 2-3 ದಿವಸದ ನಂತರ ಕೊಡ್ತೇನೆ, ಆಗ್ಬೋದಾ? ಆಯ್ತಾಯ್ತು. ಈಗ ಮೆಜರ್ಮೆಂಟ್ ಬಟ್ಟೆ ಬೇಕಂತ ಇಲ್ಲ, ನಿಮ್ಮನ್ನು ನೋಡಿ ನಾನು ಮೆಜರ್ಮೆಂಟ್ ತೆಗಿತೀನಿ. ನನಗೆ ಅನುಭವಿಸ್ತಲ್ಲ ನಾನು. ಆಯ್ತಾಯ್ತು, ಚಂದ ಮಾಡಿ ಹೊಲಿರಿ, ನಾನು 2 ದಿವಸ ಕೊಡ್ತೇನೆ. ಎಂತ ಟೆನ್ಷನ್ ಮಾಡಬೇಡಿ ಮೇಡಮ್, ನಿಮ್ಮ ಫಿಗರಿಗೆ ತಕ್ಕಂತೆ ನಾನು ಹೊಲ್ಕೊಡ್ತೇನೆ. ತುಂಬಾ ಬಟ್ಟೆ ಹೊಲಿಯಲಿಕ್ಕಿದೆ, ನೀಟಾಗಿ ಹೊಲಿದು ಕೊಡಬೇಕು, ರಾಶಿ ಬಿದ್ದಿದೆ. ಹೆಲನ್, ಎಷ್ಟಂತ ಹಾಕಿದ ಬಟ್ಟೆಗಳಿಗೆ ಗಂಟು ಹಾಕ್ತೀಯ? ನಿನ್ನ ಗಂಡ ಹೋದ ಮೇಲೆ ಈ ಸಂಸಾರ ನಡೆಸಲು ನಿನ್ನಿಂದ ಸಾಧ್ಯವಿಲ್ಲ. ಮಕ್ಕಳನ್ನು ಯಾವುದಾದರೂ ಕೆಲಸಕ್ಕೆ ಕಳುಹಿಸು. ಶಾಲೆ ಗೀನೆಂತ ಕನಸು ಕಾಣಬೇಡ. ಇಲ್ಲ ಯಮನಂತ, ನನ್ನ ಮಕ್ಕಳು ಕೂಲಿ ಮಾಡಬಾರದು. ನಾನು ಅವರನ್ನು ಚೆನ್ನಾಗಿ ಓದಿಸ್ತೇನೆ. ನನ್ನ ಈ ಕೈಯಲ್ಲಿ ಹೊಲಿಗೆ ಕಲಿಯಿದೆ, ಇದೇ ನನ್ನನ್ನು ಕೈ ಹಿಡಿಯುತ್ತೆ. ಏನಾದ್ರೂ ಮಾಡಿಕೊ, ನಾನಿನ್ನು ಬರ್ತೇನೆ.
ಟೈಲರ್. ನನಗೊಂದು ಡ್ರೆಸ್ ಹೊಲಿಗೆ ಕೊಡುದು. ಆದಷ್ಟು ಬೇಗ ಹೊಲಿಗೆ ಆಗ್ತದಾ? ಹೌದಾ, ಆದಷ್ಟು ಬೇಗ ನನಗೆ ಕೊಡಿ. ಒಂದು ವಾರ ಆದ್ರೆ ಅರ್ಜೆಂಟ್ ಆಗ್ತದೆ. ಈಗ ಇಷ್ಟ ಆಗ್ತದೆ, ತುಂಬಾ ರಾಶಿ ಬಿಟ್ಟಿದೆ. ಆಯ್ತು, ಅಳತೆ ತೆಗೆಯುವ. ಸ್ವಲ್ಪ ಲೂಸ್ ಇಡಿ ಆಯ್ತಾ? ಅಷ್ಟೇ ಇದೆ. ಅಷ್ಟು ಇಲ್ಲ. ಆಯ್ತು, ಆದಷ್ಟು ಬೇಗ ಹೊಲ್ತಿಡಿ ಆಯ್ತಾ? ಮಕ್ಕಳೇ, ನಾನು ಹಾಕುವ ಪ್ರತಿ ಹೊಲಿಗೆಯು ನಿಮ್ಮ ಫೀಸ್ ಕಟ್ಟಲು ಶಕ್ತಿ ಕೊಡುತ್ತೇನೆ. ನೀವು ಓದಿನ ಕಡೆ ಗಮನ ಕೊಡಿ. ಬಟ್ಟೆ ಹೊಲಿಯುವುದನ್ನು ನಾನೇ ನೋಡಿಕೊಳ್ತೇನೆ. ಏನಾಯ್ತು? ಏನು ಗೋವಿಂದ ಮೇಡಮ್? ಏನಾಯ್ತು? ಓ ಮೇಡಮ್, ನಾನು ನೀವು ಕೊಟ್ಟ ಬಟ್ಟೆಯಷ್ಟೇ ತಕ್ಕಂಡು ಬಂದಿದ್ದೇನೆ. ನೀವು ಮೊನ್ನೆ ಬರುವಾಗ ಸ್ವಲ್ಪ ಸಾಕುತ್ತಿದ್ರೆ ಆದ್ರೆ ನೋಡಿ ನೋಡಿ, ಸರಿಯಾದ ಹೊಲಿಗೆ ತರಬೇತಿ ಸಿಗತ್ತೆ. ಯೂಟ್ಯೂಬ್ ನೋಡಿ ಕಲಿತರೆ ಹೀಗೇ ಆಗುದು. ನಮಸ್ತೆ ಟೈಲರ್. ನೋಡಿ, ನೀವು ಮೊನ್ನೆ ಹೊಲಿದುಕೊಟ್ಟದ್ದು ಡ್ರೆಸ್ ತುಂಬಾ ಚಂದ ಆಗಿದೆ. ಇಷ್ಟು ಚಂದ ಮಾಡಲಿಕ್ಕೆ, ಇಷ್ಟು ಸ್ಟಿಚ್ ಎಲ್ಲ ಕರೆಕ್ಟ್ ಹಾಕ್ಲಿಕ್ಕೆ, ನಿಮ್ಗೆ ಇಷ್ಟು ಚಂದ ಹೊಲಿಲಿಕ್ಕೆ ಯಾರು ತರಬೇತಿ ಕೊಟ್ಟದ್ದು? ಅದು ಸಮನ್ವಯ ಸಂಸ್ಥೆಯಲ್ಲಿ ಪಾಲ ರೊನಾಲ್ಡಿನವರು ನಮಗೆ ಕೊಟ್ಟ ಕೊಡುಗೆ. ಅಷ್ಟೇ ಅಲ್ಲ, ಶಿಕ್ಷಕಿಯಾದ ರೇಖಾ ಮೇಮ್ನವರು ನಮಗೆ ಶಾಲೆಯಿಂದ, ನಿಷ್ಠೆಯಿಂದ, ತಾಳ್ಮೆಯಿಂದ ಕಲಿಸಲಿಲ್ಲ. ನಾನು ಇವತ್ತು ಕಲಿತು ದೊಡ್ಡ ಟೈಲರ್ ಆಗಿದ್ದೇನೆ. ಓ ಹೌದಾ? ಅದು ರೇಖಾ ಮ್ಯಾಮ್ ಅಂದ್ರೆ ಯಾರು? ಓಹೋ, ನಿಮ್ಗೆ ಗೊತ್ತಿಲ್ವಾ? ಮಾಡಿದ್ರೆ ಕಲಿತುಕೊಂಡಿದ್ದಾರೆ ಅವರೇ ರೇಖಾ ಮ್ಯಾಮ್. ಓ ಹೌದಾ? ಹಾಗಾದ್ರೆ ನಾನು ಸಹ ಸಮನ್ವಯ ಸಂಸ್ಥೆಗೆ ಸೇರಿ ತರಬೇತಿ ತಗೊಳ್ಳೋದು ಒಳ್ಳೇದಂತ ಅನಿಸ್ತದೆ. ಕೆಲವು ವರ್ಷಗಳು ಕಳೆಯುತ್ತವೆ. ಹೆಲೆನ್ ಈಗ ಬರೀ ಸಾಮಾನ್ಯ ಬಟ್ಟೆ ಅಲ್ಲ, ಡಿಸೈನರ್ ಉಡುಪುಗಳನ್ನು ಹೊಲಿಯುವಲ್ಲಿ ಫೇಮಸ್ ಆಗುತ್ತಾಳೆ. ಮಕ್ಕಳು ಈಗ ಪದವಿ ಮುಗಿಸಿ ದೊಡ್ಡ ಇಂಟರ್ವ್ಯೂಗೆ ತಯಾರಾಗಿರುತ್ತಿದ್ದಾರೆ. ಹೆಲೆನ್ ತಾನೇ ಹೊಲಿದ ಸುಂದರವಾದ ಬಟ್ಟೆ ಮಗಳಿಗೆ ತೊಡಿಸುತ್ತಾಳೆ. ಅಮ್ಮ, ನೀವು ಇಷ್ಟು ವರ್ಷ ಬೆವರು ಸುರಿಸಿ ಕಷ್ಟಪಟ್ಟು ಓದಿಸಿದಕ್ಕೆ ಇವತ್ತು ನಮಗೆ ದೊಡ್ಡ ಕಂಪನಿಯಲ್ಲಿ ಇಂಟರ್ವ್ಯೂ ಹೋಗಲಿದೆ ಅಮ್ಮ. ಅಮ್ಮ, ಈ ಬಟ್ಟೆಯಲ್ಲಿ ನಿಮ್ಮ ಪ್ರೀತಿ ಮತ್ತು ಪರಿಶ್ರಮದ ಸುವಾಸನೆ ಇದೆ ಅಮ್ಮ. ನಮಗೆ ಆಶೀರ್ವಾದ ಮಾಡಮ್ಮ. ನೋಡಿ ಮಕ್ಕಳೇ, ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿದೆ. ನಿಮಗೆ ಒಳ್ಳೆಯ ಕೆಲಸ ಸಿಗಲಿ. ಆಯ್ತು, ಹೋಗಿ ಬನ್ನಿ. ಆಯ್ತಮ್ಮ, ಹೋಗಿ ಬರ್ತೇವೆ. ಹೆಲನ್, ಆವತ್ತು ನಿನ್ನನ್ನು ವಿಚಾರಿಸಿ ನನ್ನನ್ನು ಕ್ಷಮಿಸು. ನೀನು ಒಂದು ಸಣ್ಣ ಹೊಲಿಗೆ ಯಂತ್ರವನ್ನು ಇಟ್ಟುಕೊಂಡು ಇಡೀ ಊರೇ ನಿನ್ನೆ ಪಟ್ಟಂತೆ ಮಾಡಿ ಮಕ್ಕಳನ್ನು ಬೆಳೆಸಿ ನಿನ್ನ ಶಕ್ತಿ ಅದ್ಭುತ. ನೋಡು ಹೇಮಲತ, ಹಣೆಗೆ ಬೆಲೆ ಕಟ್ಟಲು ಆಗಲ್ಲ. ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಆ ದೇವರು ನಮಗೆ ಶಕ್ತಿ ಕೊಡ್ತಾನೆ. ಇವತ್ತು 10
ಜೀವನ ಅಂತಾರೆ. ಹೊಲಿಗೆ ಅಂತ ಸದ್ದಿನಲ್ಲಿ ಅಡಗಿರುವ ಜೀವನದ ಪಾಠಗಳೇನಂತ ನೀವು ನೋಡಿದ್ರಲ್ಲ. ಇಂದು ಹೆಲೆನ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಸಾವಿರಾರು ಮಹಿಳೆಯರು ಟೈಲರಿಂಗ್ ಕಲಿತು ಅದರಿಂದ ಬರುವ ಆದಾಯದಿಂದ ಉತ್ತಮ ಜೀವನ ನಡೆಸುತ್ತಿದ್ದಾರೆ. ಕೈಯಲ್ಲೊಂದು ಕಲೆ ಇದ್ರೆ ಕಾಲಿನ ಕೆಳಗೆ ಭೂಮಿ ಕೂಡ ಗಟ್ಟಿಯಾಗಿರುತ್ತದೆ. ಕಷ್ಟ ಬಂದಾಗ ಕುಗ್ಗದೆ ಟೈಲರಿಂಗ್ ನಂತಹ ಸ್ವಾವಲಂಬಿ ವೃತ್ತಿಯನ್ನು ನೆಚ್ಚಿಕೊಂಡರೆ ಯಾವ ಹೆಣ್ಣು ಕೂಡ ಸೋಲಲು ಸಾಧ್ಯವಿಲ್ಲ. ಬಳ್ಮುಂಜೆಯ ಮಹಿಳೆಯರಿಗೆ ಇಂತಹದೊಂದು ಸುವರ್ಣ ಅವಕಾಶ ಕೊಟ್ಟ ಸಮನ್ವಯ ಸಂಸ್ಥೆಗೆ ನಾವು ಚಿರಋಣಿಗಳು. ಹಾಗೂ ನಮಗೆ ಕಲಿಸಿದ ಶಿಕ್ಷಕಿ ರೇಖಾ ಮ್ಯಾಮ್ ಅವರಿಗೆ ನಮ್ಮ ನಮನಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್